ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ತಿಮರೋಡಿ ಮನೆಯಿಂದ ಬುರುಡೆ ತಂದಿದ್ದನಂತೆ ಮಾಸ್ಕ್ ಮ್ಯಾನ್. ರಬ್ಬರ್ ತೋಟದ ಒಂದು ಜಾಗ ತೋರಿಸಿ ಇಲ್ಲಿಂದ ತಂದೆ ಎಂದಿದ್ದ ಚಿನ್ನಯ್ಯ. ತೋಟದ ಮಣ್ಣು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ರವಾನೆ. ದೂರುದಾರ ಚೆನ್ನನ ಮೊಬೈಲ್ ಎಫ್ಎಸ್ಎಲ್ಗೆ ರವಾನಿಸಿರುವ ಎಸ್ಐಟಿ. ಫೋರೆನ್ಸಿಕ್ ತಾಂತ್ರಿಕ ತಜ್ಞರ ತಂಡದಿಂದ ಮೊಬೈಲ್ ರಿಟ್ರೀವ್. ಪ್ರಕರಣದಲ್ಲಿ ಷಡ್ಯಂತ್ರದ ಸೂತ್ರಧಾರರು, ಪ್ಲಾನ್ ಮಾಡಿದವರ ಸುಳಿವು ಪತ್ತೆ ಸಾಧ್ಯತೆ. ಬೆದರಿಕೆ ಒಡ್ಡಿ ಹಂತ ಹಂತವಾಗಿ ಮುಂದುವರಿದ 4 ಲಕ್ಷ ಹಣ ನೀಡಿದ್ರು. ನಾವು ಕೇಳಿದ್ದು ಹೇಳಿದ್ದು ಎಲ್ಲ ನಿನ್ನ ವಿರುದ್ಧವೇ ಕೇಸ್ ದಾಖಲು ಮಾಡ್ತೀವಿ ಅಂತ ಹೆದರಿಸಿದ್ರು. ಎಸ್ಐಟಿ ಮುಂದೆ ಸ್ಫೋಟಕ ಸತ್ಯ ಬಾಯ್ಬಿಟ್ಟ ಮಾಸ್ಕ್ ಮ್ಯಾನ್. ಯೂಟ್ಯೂಬರ್ ಸಮೀರ್ಗೆ ವಿಚಾರಣೆಗೆ ಬರುವಂತೆ 3ನೇ ಬಾರಿಗೆ ನೋಟಿಸ್. ಇವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಲಿರೋ ಎಐ ಮಾಸ್ಟರ್. ಆದಾಯದ ಮೂಲ, ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕಣ್ಣಿಟ್ಟು ಇಂಟರಾಗೇಷನ್. ಬುರುಡೆ ಸಂಕಷ್ಟದಲ್ಲಿ ಸಿಲುಕಿರುವ ಚಿನ್ನಯ್ಯ ಮತ್ತೊಂದು ಪ್ರಕರಣದಲ್ಲಿ ಲಾಕ್. ಸೌಜನ್ಯ ಮೃತದೇಹ ಕೊಂಡೊಯ್ದಿದ್ದನ್ನ ನೋಡಿದ್ದಾಗೆ ಸಂದರ್ಶನವೊಂದರಲ್ಲಿ ಹೇಳಿಕೆ. ಈ ಬಗ್ಗೆ ತನಿಖೆ ನಡೆಸುವಂತೆ ಸೌಜನ್ಯ ತಾಯಿ ಕುಸುಮಾವತಿ ದೂರು. ಅನನ್ಯ ನಾಪತ್ತೆ ದೂರು ಕೊಟ್ಟು ಪೇಚಿಗೆ ಸಿಲುಕಿದ ಸುಜಾತ ಭಟ್. ಎಸ್ಐಟಿ ಮುಂದೆ ತಪ್ಪೊಪ್ಪಿಕೊಂಡು ಕಣ್ಣೀರು. ಕೇಸ್ ಹಿಂಪಡಿತೀನಿ ಅಂತಾನು ಅಳಲು. ಅರೆಸ್ಟ್ ಆಗ್ತಾರಾ ಇಲ್ವಾ ಅನ್ನೋದು ಇವತ್ತು ನಿರ್ಧಾರ. ಇವತ್ತು ಕೂಡ ನಡೆಯಲಿದೆ ಸುಜಾತ ಭಟ್ ವಿಚಾರಣೆ. ನಿನ್ನೆ ರಾತ್ರಿ 10 ಗಂಟೆಯವರೆಗೆ ವಿಚಾರಣೆ ನಡೆಸಿ ಕಳುಹಿಸಿದ್ದ ಎಸ್ಐಟಿ ಹೇಳಿರೋ ವಿಚಾರಗಳಿಗೆ ಸಾಕ್ಷ್ಯ ಒದಗಿಸೋಕೆ ಕೊನೆ ಅವಕಾಶ. ಬೆಳ್ತಂಗಡಿ ಕಚೇರಿಗೆ ಭೇಟಿ ನೀಡಲಿದ್ದಾರೆ ಎಸ್ಐಟಿ ಮುಖ್ಯಸ್ಥ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ 2 ದಿನ ರಜೆ ಹಿನ್ನೆಲೆ ತನಿಖೆಯ ಪ್ರಗತಿ ಪರಿಶೀಲನೆ ಮಾಡಲಿರೋ ಡಿಜಿಪಿ ಪ್ರಣವ್ ಮೊಹಾಂತಿ. ದಸರಾ ಉದ್ಘಾಟಕರ ವಿಚಾರದಲ್ಲಿ ವಿವಾದ. ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ವಿರೋಧ. ಧರ್ಮ ಸಂಕಟದಲ್ಲಿ ಸಿಲುಕಿದ ರಾಜ್ಯ ಸರ್ಕಾರ ಮುಂದೇನು ಮಾಡಬೇಕು ಎಂಬ ಆಲೋಚನೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾನಕ್ಕೆ ಧಕ್ಕೆಯಾಗುವಂತೆ ಟ್ವಿಟರ್ನಲ್ಲಿ ಸುಳ್ಳು ಸುದ್ದಿ ಆರೋಪ. ಜೆಡಿಎಸ್ ಸಾಮಾಜಿಕ ಜಾಲತಾಣ ನಿರ್ವಹಣಾ ಸಿಬ್ಬಂದಿ ವಿರುದ್ಧ ದೂರು. ಎಐಸಿಸಿ ಅಧಿಕೃತ ಲೆಟರ್ ಹೆಡ್ ನಕಲು ಮಾಡಿದ್ರಿಂದಾನೂ ಸಂಕಷ್ಟ. ಅನ್ಯ ಧರ್ಮೀಯರ ಪ್ರಾರ್ಥನಾ ಮಂದಿರದ ಮುಂದೆ ಗಣೇಶೋತ್ಸವ ಆಚರಣೆಗೆ ತಡೆ. ಕಳೆದ ವರ್ಷದ ಕೋಮು ಗಲಭೆ ಮುಂದಿಟ್ಕೊಂಡು ಮೆರವಣಿಗೆಗೆ ಅಡ್ಡಿ. ಸರ್ಕಾರ, ಮಂಡ್ಯ ಜಿಲ್ಲಾಡಳಿತದ ನಡೆಗೆ ಹಿಂದೂ ಮುಖಂಡರ ಕಿಡಿ. ಆರು ದಿನ ಕಸ್ಟಡಿಗೆ ಪಡೆದಿರೋ ಇಡಿಯಿಂದ ಶಾಸಕ ವೀರೇಂದ್ರ ಅವರ ತೀವ್ರ ವಿಚಾರಣೆ. 2 ದಿನದಲ್ಲಿ ಪಪ್ಪಿಯರನ್ನ ಚಳ್ಳಕೆರೆಗೆ ಕರೆದೊಯ್ಯುವ ಸಾಧ್ಯತೆ. ನ್ಯಾಯಾಧೀಶರ ಮುಂದೆ ಸರಿಯಾದ ಊಟ ನೀರು ಕೊಡದೆ ಗಾಳಿ ಬೆಳಕು ಇಲ್ಲದ ರೂಮ್ನಲ್ಲಿ ಇರ್ತಿದ್ದಾರೆ ಅಂತ ಪಪ್ಪಿ ಆರೋಪ. ಯುವತಿ ಜೊತೆ ಲವ್ ಸೆಕ್ಸ್ ಧೋಖಾ. 4 ತಿಂಗಳು ಸಂಸಾರ ಮಾಡಿ ದುಡ್ಡು ಒಡವೆ ದೋಚಿ ಪರಾರಿ. ಅಮಾಯಕ ಯುವತಿಯರನ್ನೇ ಟಾರ್ಗೆಟ್ ಮಾಡ್ತಿದ್ದ ಮಿಥುನ್ ಅರೆಸ್ಟ್. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅವಸಾನದ ಅಂಚಿನತ್ತ ಇತಿಹಾಸ ಪ್ರಸಿದ್ಧ ದೇಗುಲ. ದೇವಸ್ಥಾನದ ಕಲ್ಲಿನ ಕಂಬ, ಗೋಡೆಗಳಲ್ಲಿ ಬಿರುಕು. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನವನ್ನ ಕಾಪಾಡಿ ಅಂತ ಭಕ್ತರ ಅಳಲು. ಕಲಬುರಗಿ ಜಿಲ್ಲೆಯ ಮುಲ್ಲಾಮಾರಿ ಜಲಾಶಯ ಭರ್ತಿ. ರಭಸವಾಗಿ ಹರಿತಾ ಇರೋ ನೀರಲ್ಲಿ ಯುವಕರ ಹುಚ್ಚಾಟ. ಮೀನಿಗಾಗಿ ಜೀವದ ಜೊತೆ ಚೆಲ್ಲಾಟ. ಕೊಪ್ಪಳದಲ್ಲಿ ನಿರಂತರ ಮಳೆಗೆ ರಸ್ತೆ ಮೇಲೆ ದರ್ಶನ ಕೊಟ್ಟ ಗುಂಡೇಶ್ವರರು. ಹದಗೆಟ್ಟ ರಸ್ತೆಯಲ್ಲಿ ಬರಿಗಾಲಲ್ಲೇ ನಡೀತಾ ಇರೋ ವಿದ್ಯಾರ್ಥಿಗಳು.
ಅತ್ತ ಭಾಗ್ಯನೂ ಇಲ್ಲ, ಇತ್ತ ರಸ್ತೆ ದುರಸ್ತಿಯೂ ಆಗಿಲ್ಲ. ಎರಡು ದಿನಗಳ ಜಪಾನ್ ಭೇಟಿಗೆ ತೆರಳಿದ ಪ್ರಧಾನಿ ಮೋದಿ ಶಿಗೆರು ಇಶಿಬಾ ಜೊತೆ 15ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಅಮೆರಿಕಾಗೆ ತೆರಳುತ್ತಾ ಇದ್ದ ಜಪಾನ್ ನಿಯೋಗದ ಪ್ರವಾಸ ರದ್ದು. ಭಾರತದ ಮೇಲೆ ಶೇಕಡ 50ರಷ್ಟು ಸುಂಕಾಸ್ತ್ರ ಪ್ರಯೋಗ. ಅಮೆರಿಕಾಗೆ ಸೆಡ್ಡು ಹೊಡೆದು ಚೀನಾ ರಷ್ಯಾ ಜೊತೆ ಬಾಂಧವ್ಯ ವೃದ್ಧಿಗೆ ಮುನ್ನುಡಿ. ಆಗಸ್ಟ್ 31ರಂದು ಝಿ ಜಿನ್ಪಿಂಗ್ ಜೊತೆ ಮೋದಿ ಸಭೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.